ಹಾಯ್ ಹಲೋ ನಮಸ್ತೆ, ನಾನು ಗೀತಾ ಸಕ್ರಾಯಪಟ್ಟಣ. ನಾನಿವತ್ತು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ನನಗೆ ಕಸ್ಟಮರು ಒಂದು ಸ್ಯಾರಿ ಕೊಟ್ಟೋಗಿದ್ದರು. ಆ ಸ್ಯಾರಿಲಿ ನನಗೆ ಒಂದೆರಡು ಡ್ರೆಸ್ ಮಾಡಿಕೊಡಿ ಅಂತಂದರು. ಹಾಗೆ ನಾನು ಸರಿ ಓಕೆ, ನಾನು ಡ್ರೆಸ್ ಮಾಡಿಕೊಡೋಣ ಮಕ್ಕಳಿಗೆ. ಒಂದು ವರ್ಷದಿಂದ 2 ವರ್ಷದ ಮಗುಗೆ ಹೊಲಿಬೋದು, ಸ್ಟಿಚ್ ಮಾಡ್ಕೋಬೋದು. ಇದು ಅಂತಂದರೆ 1 ರಿಂದ 3 ವರ್ಷದ ಮಗುವರೆಗೂ ಅಷ್ಟು ಮಕ್ಕಳಿಗೆ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಒಂದು 2 ರಿಂದ 3 ಡ್ರೆಸ್ ಆಗುತ್ತೆ ಮಾಡಿದ್ರೆ. ಅಂದರೆ ಸ್ವಲ್ಪ ಪ್ಯಾಚಸ್ ಸಹ ಆಗಿತ್ತು, ಹಳೆಯ ಅಂದರೆ ಯೂಸ್ ಮಾಡಿದ್ರಂತೆ ಸೀರೆ ಇದು. ಹಾಗಾಗಿ ನನಗಿದು ಸ್ವಲ್ಪ ಪ್ಯಾಚಸ್ ಆಗಿದೆ. ಸ್ಯಾರಿ ಚೆನ್ನಾಗಿದೆ. ಇದರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಡ್ರೆಸ್ ಮಾಡಿಕೊಡಿ ಮಗುಗೆ ಅಂತ ಕೊಟ್ಟಿದ್ದರು. ಅದು 2 ವರ್ಷದ ಮಗುಗೆ ಅಂತೇಳಿ ನನಗೆ ಕೊಟ್ಟಿದ್ದರು. ಹಾಗೆ ನನಗೆ ಒಂದು ಫ್ರಾಕ್ ಮಾಡಿ, ಹಾಗೆ ಒಂದು ಮಿಡಿ ಮಾಡಿ ಅಂತ ಕೊಟ್ಟಿದ್ದರು. ಅಂದರೆ ಲಂಗ ಬ್ಲೌಸ್ ಥರ ಮಾಡಿಕೊಡಿ, ಅಂದರೆ ಕಟ್ಟೋ ಥರ ಬೇಡ ಅಂತೆಲ್ಲ ಹೇಳಿ ಎಲೆಕ್ಟ್ರಿಕ್ ಹಾಕಿ ಕೊಡಿ, ಕಟ್ಟೋ ಥರ ಆದರೆ ಮಕ್ಕಳಿಗೆ ರಿಸ್ಕ್ ಆಗುತ್ತೆ ಅಂತ ಕೊಟ್ಟಿದ್ದರು. ಹಾಗೆ ನಾನಿಲ್ಲಿ ನೋಡಿ, ನಾನು ಫ್ರಾಕ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ನೋಡಿ, ಜಿಪ್ಪೆಲ್ಲ ಒಂದು ಸೈಡು ಜಿಪ್ಗೆ ಇಟ್ಟಿದ್ದೀನಿ. ಫ್ರಾಕಿ ಇನ್ಸೈಡಲ್ಲಿ ಫ್ರಂಟ್ಗೆ ಬಂದುಬಿಟ್ಟು ಸ್ವಲ್ಪ ಲೇಸ್ ಹಾಕೀನಿ. ಇಲ್ಲಿ ಸ್ಲೀವ್ಸ್ಗೆ ಬಂದುಬಿಟ್ಟು ಡಿಫ್ರೆಂಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಫ್ರಾಕ್ಗೆ ಫ್ರಿಲ್ಲಿಟ್ಟು ನಾನು ಈ ಥರ ಮಾಡಿದ್ದೀನಿ. ಈ ಥರ ಒಂದು ಸೈಡ್ ನಾನಿಲ್ಲಿ ಫ್ರಿಲ್ನ ಜೋಡಿಸಿದ್ದೀನಿ. ಈ ಫ್ರಿಲ್ನ ಯಾವ ಥರ ಇನ್ನೊಂದು ಸೈಡು ಹಾಕೋದು ಈಸಿಯಾಗಿ ಸಹ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ತುಂಬ ಈಸಿಯಾಗಿ ಸಹ ಮಾಡ್ಕೋಬೋದು. ಇಲ್ಲಿ ಸ್ಲೀವ್ಗೆ ನಾವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ಸ್ಲೀವ್ಲೆಸ್ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿಯೇ ಇಲ್ಲಿ ನಾವು ಕ್ರಾಸ್ ಪೀಸ್ ತೊಗೊಂಡು ನಾವಿಲ್ಲಿ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ 1 ಇಂಚ್ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಅದು ಫೋಲ್ಡಿಂಗ್ ಮಾಡಿಕೊಂಡು ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ದು. ಫಾಸ್ಟಾಗಿ ಈಸಿಯಾಗಿ ಸಹ ಮಾಡ್ಕೋಬೋದು. ಅಂದರೆ ಒಂದು ಸತಿ ಮಾಡಿದ ಮೆಥಡ್ ಇದ್ದರೆ ಅದೇ ಮೆಥಡಲ್ಲಿ ಫಾಸ್ಟಾಗಿ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಫುಲ್ ಅದನ್ನು ಸ್ಟಿಚ್ ಮಾಡಿಕೊಂಡು ಮತ್ತು ಡಬಲ್ ಸೈಡ್ ಸ್ಟಿಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ನನಗೆ ರೆಡಿ ಆಯಿತು. ಥರ ರೆಡಿ ಮಾಡ್ಕೊಂಡ ನಂತರ ನಾನಿಲ್ಲಿ ಫ್ರಿಲ್ ಇಡೋದಕ್ಕೆ ಒಂದು 4 ಇಂಚು ಅಗಲ ತಗೊತೀನಿ. ಲೆಂತ್ ಬಂದು ನಾನು 18 ಇಂಚು ಲೆಂತ್ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಚಿಕ್ಕ ಮಗುಗೆಲ್ಲ ಫ್ರಿಲ್ ಮಾಡಿಕೊಂಡ್ರೆ ನಮಗೆ ಸುತ್ತಳತೆ ನಮಗೆ ಕರೆಕ್ಟ್ ಬರುತ್ತೆ. 10 ಇಂಚು ಸುತ್ತಳತೆ ಬೇಕು. ನಾನಿಲ್ಲಿ 10 ಇಂಚು ಸುತ್ತಳತೆಗೆ ಕರೆಕ್ಟಾಗಿ ಬರುತ್ತೆ. 18 ಇಂಚು ತೊಗೊಂಡ್ರೆ ನಮಗೆ 8 ಇಂಚು ಡೌನ್ ಆಗುತ್ತೆ. ಫ್ರಿಲ್ ಇಡ್ತೀವಲ್ಲ ಆಗ 2 ಸೈಡು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು, ಇಲ್ಲಾಂತಂದರೆ ನೀವು ಜಿಗ್ಜಾಗ್ ಸಹಿತ ಮಾಡ್ಕೋಬೋದು. ಇಲ್ಲಿ ಜಿಗ್ಜಾಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನಾನು ಇಲ್ಲಿ 2 ಸೈಡ್ ಸ್ಟಿಚ್ ಮಾಡ್ಕೊಳ್ತಾಯಿದ್ದೀನಿ. ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಜಿಗ್ಜಾಗ್ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಜಿಗ್ಜಾಗ್ ಸಹ ಮಾಡ್ಕೋಬೋದು. 2 ಸೈಡಲ್ಲಿ ಈ ಥರ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಲಾಸ್ಟ್ ಸೈಡ್ ಸಹ ಚಿಕ್ಕದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ನಮಗೆ ನೋಡೋಕ್ಕೆ ಫಿನಿಶಿಂಗ್ ಅಷ್ಟೇ ನೀಟಾಗಿ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ಪಟ್ಟಿನ ರೆಡಿ ಮಾಡ್ಕೋಬೇಕು ಫ್ರಿಲ್ ಮಾಡ್ಕೊಳ್ಳೋದಕ್ಕೆ. ನನಗೆ ಈ ಪಟ್ಟಿ ರೆಡಿ ಆಯಿತು. ಈಗ ನಾನು ಚಿಕ್ಕದಾಗಿ ಫ್ರಿಲ್ ಕೊಟ್ಕೊಳ್ತಾ ಹೋಗ್ತೀನಿ. ನೋಡಿ, ಎಷ್ಟು ನೀಟಾಗಿ ಫಾಸ್ಟಾಗೂ ಸಹ ಮಾಡ್ಬೋದು. ಚಿಕ್ಕದಾಗಿ ಥರ ಫ್ರಿಲ್ ಮಾಡ್ತಾ ಇದ್ದೀನಿ. ಲೆಂತಿ ನೋಡ್ಕೊಂಡು ಮಾಡು. ಇದೇ ಸೈಜಲ್ಲಿ ದೊಡ್ಡವರು ಸಹ
ಇದೇ ಇದರಲ್ಲಿ ಮಾಡ್ಕೋಬೋದು ಟಿಪ್ಸಲ್ಲಿನೇ. ನಾನಿಲ್ಲಿ ಮಗುಗೆ ಮಾಡ್ತಿರೋದು, ಮಗುನ ತೋಳಿನ ಸುತ್ತಳತೆಯಲ್ಲಿ ಇದರ ಮೆಜರ್ಮೆಂಟಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ರೆಡಿ ಆಯಿತು. ಈ ಥರ ಇಷ್ಟು ಫ್ರಿಲ್ ಬಂದರೆ ಸಾಕು. ಈಗ ನಾನು ಅದಕ್ಕೆ ಸೆಂಟ್ರ್ ಮಾಡ್ಕೊಂಬಿಟ್ಟು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಸೇಮ್ ಇದರಲ್ಲಿ ಏನು ಪಟ್ಟಿ ಬಿಟ್ಟಿದ್ದೀನಲ್ಲ, ಒಂದು 2 ಇಂಚ್ ಪಟ್ಟಿ ಬಿಟ್ಟಿದ್ದೀನಿ. 2 ಇಂಚ್ ಪಟ್ಟಿಲಿ ನಾನು ಆ ಕಡೆಯಿಂದ ಒಂದು ಅರ್ಧ ಇಂಚ್ ಬಿಟ್ಕೊಳ್ತೀನಿ. ಇಲ್ಲಿ ನಾನು 3/4 ಇಂಚ್ ಬಿಟ್ಕೊಳ್ತೀನಿ. ಈ ಪೋರ್ಷನಲ್ಲಿ ನನಗೆ ಫ್ರಿಲ್ ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಸೆಂಟ್ರಿಗೆ ಇಟ್ರೂ ಸಹ ಚೆನ್ನಾಗಿರುತ್ತೆ. ಅಂದರೆ ನಾವು ಸೈಡ್ಸ್ ಸ್ಲೀವಲ್ಲಿ ಅಟ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಆರ್ಮೋಲ್ ಸೈಡ್ ಹತ್ರ ಅಟ್ಯಾಚ್ ಮಾಡೋದಕ್ಕೆ ನಮಗೆ ಗ್ರಿಪ್ ಸಿಗೋದಿಲ್ಲ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಲ್ಲಿಂದ ಆ ಸೈಡಲ್ಲಿ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. 2 ಸೈಡ್ ಸೇಮ್ ಮೆಜರ್ಮೆಂಟಲ್ಲೇ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈ ಥರ ಮಾಡಿಕೊಂಡು ನಾನು ಫುಲ್ 2 ಸೈಡು ಸಹ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನನಗೆ ರೆಡಿ ಆಯಿತು ಫ್ರಿಲ್ಲು. ಇಷ್ಟು ಕ್ಯೂಟಾಗಿ ಚೆನ್ನಾಗಿರುತ್ತೆ. ಫ್ರಾಕ್ಗೆ ಈ ಥರ ಮಾಡೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರಾಕು. ಈಗ ನಾನು ಸೈಡ್ ಫಿನಿಶಿಂಗ್ ಮಾಡೋದು ಮೊದಲು ಬ್ಯಾಕ್ ಸೈಡಲ್ಲಿ ಕಟ್ಟೋದು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸೈಜ್ ವೈಸ್ ಡಿಫ್ರೆನ್ಸ್ ಇರುತ್ತಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಕಟ್ಟೋದು ಮಾಡ್ಕೊಳ್ತೀನಿ. ಕಟ್ಟೋದಕ್ಕೆ ನಾನು ಒಂದು ಲೆಂತಿ ಬಟ್ಟೆ ತೊಗೊಂಡು ಇಲ್ಲಿ ವಿ ಶೇಪಲ್ಲಿ ಕಟ್ಟೋದನ್ನು ಒಂದು ಲೆಂತಿಲ್ಲಿ ವಿ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನನಗೆ ಒಂದು ಸೈಡ್ ರೆಡಿ ಮಾಡಿಕೊಂಡೆ. ಇದನ್ನು ಈಗ ಒಂದು ಇದ್ರ ಸಹಾಯದಿಂದ ನಾವು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಕಟ್ಟೋದಕ್ಕೆ ನನಗೆ ರೆಡಿ ಆಯಿತು. ಫ್ರಾಕ್ ಟಾಪ್ಸ್ ನನಗೆ ರೆಡಿ ಆಯಿತು. ಈ ಥರ ವಿ ಶೇಪಲ್ಲಿ ಈ ಥರ ಲುಕ್ಕಲ್ಲಿ ಬಂದರೆ ತುಂಬ ಚೆನ್ನಾಗಿರೋದಕ್ಕೆ ನೋಡೋಕ್ಕೆ. ಇದಕ್ಕೆ ಬೇಕಂದರೆ ಐರನ್ ಹಾಕ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳುತ್ತೆ. ನಾನಿಲ್ಲಿ ಐರನ್ ಏನು ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇದೇ ಥರದ್ದು ಇನ್ನೊಂದು ಸಹ ನಾನು ರೆಡಿ ಮಾಡಿಕೊಂಡು ಸೈಡನ್ನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ನನಗೆ ಸೈಡ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಅದು ಒಳಗಡೆಯಿಂದನೂ ಕೊಟ್ಕೊಂಡು ಸೈಡ್ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನನಗೆ ಡ್ರೆಸ್ ಈ ಥರ ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಈ ಥರ ಮಾಡಿಕೊಂಡ್ರೆ ಸಾಕು. ಸಿಂಪಲ್ಲಾಗೂ ಸಹ ರೆಡಿ ಆಗುತ್ತೆ, ತುಂಬ ಈಸಿಯಾಗಿ ಫಾಸ್ಟಾಗೂ ಸಹ ಮಾಡ್ಕೋಬೋದು. ನೋಡಿ ನಾನು ಅದೇ ಥರ ಇನ್ನೊಂದು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಂಗ ಬ್ಲೌಸು ಫ್ರಿಲ್ ಮೇಲ್ಗಡೆ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಿಲ್ ಇಟ್ಬಿಟ್ಟು ಬಫ್ ಇಟ್ಟು ಮಾಡಿದ್ದೀನಿ. ಇಲ್ಲಿ ಲಂಗಕ್ಕೆ ನಾನು ಇಲ್ಲಿ ನರ್ಗೆ ಕೊಟ್ಟು ಎಲಾಸ್ಟಿಕ್ ಹಾಕಿ ಮಾಡಿದ್ದೀನಿ ಮಗುಗೆಲ್ಲ. ಹಾಗಾಗಿ ಇಲ್ಲಿ ಡಿಸೈನ್ಗೆ ಅಂತ ಹೇಳ್ಬಿಟ್ಟು ಟ್ಯಾಗ್ನ ಈ ಥರ ಸೆಂಟರ್ಗೆ ಕೊಟ್ಟಿದ್ದೀನಿ. ಇಲ್ಲಿ ಫ್ರಾಕು ಮತ್ತು ನನಗೆ ಲಂಗ ಬ್ಲೌಸು ಎರಡೂ ಸಹ ನನಗೆ ರೆಡಿ ಆಯಿತು. ತುಂಬ ಕ್ಯೂಟಾಗಿತ್ತು, ಮಗುಗೆ ತುಂಬ ಚೆನ್ನಾಗಿತ್ತು. ನಾನು 2 ಡ್ರೆಸ್ಸನ್ನು ಸಹ ಸ್ಯಾರಿಯಿಂದ ರೆಡಿ ಮಾಡಿಕೊಂಡೆ. 2 ಡ್ರೆಸ್ ರೆಡಿ ಮಾಡಿದ್ಮೇಲೆ ನನಗೆ ಇನ್ನೂ ಸ್ಯಾರಿ ಎಷ್ಟು ಮಿಕ್ಕಿದೆ ಅಂತಲೂ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡಿ ವಿಡಿಯೋಗೆ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ನನಗೆ ಈ ಥರ ರೆಡಿಯಾಗಿದೆ ಡ್ರೆಸ್ಸೆಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಇಷ್ಟು ನನಗೆ 2 ಡ್ರೆಸ್ ಮುಗಿಸಿದ ನಂತರ ನನಗೆ ಇನ್ನೂ ಇಷ್ಟು ಒಂದು ಸ್ಯಾರಿಲಿ ಇನ್ನಷ್ಟು ಸ್ಯಾರಿ ನನಗೆ ಮಿಕ್ಕಿತ್ತು. ಇದರಲ್ಲಿ ಮತ್ತೆ ಇನ್ನೊಂದು ಫ್ರಾಕ್ ಸಹ ಮಾಡ್ಬೋದು. ನಾನು 2 ಡ್ರೆಸ್ ಅಷ್ಟೇ ಮಾಡಿರೋದು, ಹಾಗಾಗಿ ಇಷ್ಟನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಯಿತು. ಬಾಯ್.